ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 1ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ನಿಸಾರ್ ಅನ್ನು ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾಯಿಸಲಾಯಿತು? ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಸ್ಪೇಸ್ ಎಕ್ಸ್, ಯುವ ರಾವ್ ಉಪಗ್ರಹ ಕೇಂದ್ರ. ಸರಿಯಾದಂಥ ಉತ್ತರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಇದು ಕೇರಳದ ತಿರುವನಂತಪುರಂದಲ್ಲಿದೆ. ಹಾಗೆಯೇ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಕೇಂದ್ರ ಅಮೆರಿಕಾದಲ್ಲಿದೆ. ಯುವ ರಾವ್ ಉಪಗ್ರಹ ಕೇಂದ್ರ ಇದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಇನ್ನು ನಿಸಾರ್ನ ಬಗ್ಗೆ ತಿಳಿದುಕೊಳ್ಳೋದಾದರೆ, ನಿಸಾರ್ ಒಂದು ಉಪಗ್ರಹವಾಗಿದ್ದು ಇದರ ಫುಲ್ ಫಾರ್ಮ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಇದನ್ನು ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLV F-16 ಮೂಲಕ ಉಡಾವಣೆ ಮಾಡಲಾಗಿದೆ. 2 ರಡಾರ್ ಆವರ್ತನಗಳೊಂದಿಗೆ ಭೂಮಿಯನ್ನು ಗಮನಿಸಿದ ಮೊದಲ ಉಪಗ್ರಹ ಇದಾಗಿದೆ. ಇದರಲ್ಲಿ 2 ಬ್ಯಾಂಡ್ಗಳಿವೆ, ಒಂದು L ಬ್ಯಾಂಡ್ ಮತ್ತು ಒಂದು S ಬ್ಯಾಂಡ್. L ಬ್ಯಾಂಡನ್ನು ನಾಸಾ ಒದಗಿಸಿದರೆ S ಬ್ಯಾಂಡನ್ನು ಇಸ್ರೋ ಒದಗಿಸಿದೆ. ಹಾಗೂ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಹುಲಿ ಸಾಂದ್ರತೆಯಲ್ಲಿ ವಿಶ್ವದಲ್ಲಿ ಮೊದಲ ಸ್ಥಾನವನ್ನು ಪಡೆದವರು ಯಾರು? ಬಂಡೀಪುರ ಹುಲಿ ಮೀಸಲು ಪ್ರದೇಶ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ, ಕಾಜಿರಂಗಾ ಹುಲಿ ಮೀಸಲು ಪ್ರದೇಶ, ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ. ಸರಿಯಾದಂಥ ಉತ್ತರ ಬಂಡೀಪುರ ಹುಲಿ ಮೀಸಲು ಪ್ರದೇಶ. ಈ ಹುಲಿ ಸಾಂದ್ರತೆಯಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನ ಪಡೆದಿರೋದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ. ಇದು ಇರೋದು ಉತ್ತರಾಖಂಡದಲ್ಲಿ. ಹಾಗೆ 3ನೇ ಸ್ಥಾನದಲ್ಲಿ ಕಾಜಿರಂಗಾ ಹುಲಿ ಮೀಸಲು ಪ್ರದೇಶ ಇದೆ. ಇದು ಇರೋದು ಅಸ್ಸಾಂನಲ್ಲಿ. ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿದೆ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಕರ್ನಾಟಕದ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ವ್ಯಾಪಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದೇಶದ ಯಾಂಟೈ ಪೆಂಗ್ಲೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇತ್ತೀಚೆಗೆ 2025ರ ಪ್ರಿಕ್ಸ್ ವರ್ಸೈಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಹಾಂಗ್ಕಾಂಗ್, ಇಂಡೋನೇಷಿಯಾ, ಚೀನಾ, ಸಿಂಗಾಪುರ. ಸರಿಯಾದಂಥ ಉತ್ತರ ಚೀನಾ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ಶಸ್ತ್ರಾಸ್ತ್ರ ಮತ್ತು ಕಚ್ಚಾ ತೈಲವನ್ನು ಖರೀದಿಸಿದ್ದಕ್ಕೆ ಭಾರತದ ಮೇಲೆ ಎಷ್ಟು ಸುಂಕವನ್ನು ವಿಧಿಸಿದ್ದಾರೆ? 24%, 25%, 26%, 27%. ಸರಿಯಾದ ಉತ್ತರ 25%. ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಮೊದಲ ಬಾರಿಗೆ ಹೊಸ ಸೌರವ್ಯೂಹದ ಜನನವನ್ನು ಯಾವ ಖಗೋಳಶಾಸ್ತ್ರಜ್ಞರು ವೀಕ್ಷಿಸಿದರು? ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ, ಅಟಕಾಮ ದೊಡ್ಡ ಮಿಲಿಮೀಟರ್ ದೂರದರ್ಶಕ, ಮೇಲಿನ ಎಲ್ಲವೂ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ನಾಸಾ, ಯುರೋಪ್ ಮತ್ತು ಕೆನಡಾ ಬಾಹ್ಯಾಕಾಶ ಸಂಸ್ಥೆಗಳ ಜಂಟಿ ಯೋಜನೆಯಾಗಿದೆ. ಹಾಗೆ ಅಟಕಾಮ ದೊಡ್ಡ ಮಿಲಿಮೀಟರ್ ದೂರದರ್ಶಕ ಅಮೇರಿಕಾ, ಜಪಾನ್, ಯುರೋಪ್ ಮತ್ತು ಚಿಲಿ ಗಣರಾಜ್ಯದ ಸಹಕಾರದೊಂದಿಗೆ ನಿರ್ಮಾಣವಾದ ಒಂದು ದೂರದರ್ಶಕವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಆಪರೇಷನ್ ಶಿವಶಕ್ತಿ ಎಲ್ಲಿ ನಡೆಯಿತು? ಪಂಜಾಬ್, ಉತ್ತರಾಖಂಡ್, ಜಮ್ಮು ಮತ್ತು ಕಾಶ್ಮೀರ, ಮಣಿಪುರ.
ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಇತ್ತೀಚೆಗೆ ಆಪರೇಷನ್ ಮಹದೇವ ಕೂಡ ಇಲ್ಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ. ಉಗ್ರರನ್ನು ಹೊಡೆದುರುಳಿಸಲು ನಡೆಸಿದಂತಹ ಆಪರೇಷನ್ಗಳು ಇವಾಗಿವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಳೆದ 24 ವರ್ಷಗಳಲ್ಲಿ ಹವಳದ ಹೊದಿಕೆಯಲ್ಲಿ 50% ನಷ್ಟವನ್ನು ಇತ್ತೀಚಿನ ಅಧ್ಯಯನವು ಎಲ್ಲಿ ದಾಖಲಿಸಿದೆ? ಕಚ್ ಕೊಲ್ಲಿ, ಅಂಡಮಾನ್ ಮತ್ತು ನಿಕೋಬಾರ್, ಮನ್ನಾರ್ ಕೊಲ್ಲಿ, ಲಕ್ಷದ್ವೀಪ. ಸರಿಯಾದಂಥ ಉತ್ತರ ಲಕ್ಷದ್ವೀಪ. ಈ ವಿಡಿಯೋದ ಬಗ್ಗೆ ಅಥವಾ ಯಾವುದೇ ಪ್ರಶ್ನೋತ್ತರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ. ಮೊದಲ ರಾಜೇಂದ್ರ ಚೋಳನ ಗೌರವಾರ್ಥ ಪ್ರಧಾನಿ ನರೇಂದ್ರ ಮೋದಿಯವರು ಎಷ್ಟು ರೂಪಾಯಿಗಳ ಸ್ಮಾರಕ ನಾಣ್ಯವನ್ನು ಬಿಡುಗಡೆ ಮಾಡಿದರು? 100, 200, 500, 1000. ಸರಿಯಾದಂಥ ಉತ್ತರ 1000. ಇತ್ತೀಚೆಗೆ ಸಶಸ್ತ್ರ ಸೀಮಾ ಬಲ್ನ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರವಿಕಾಂತ್ ಕುಮಾರ್, ಅಜಯ್ ಸೇಠ್, ಸಂಜಯ್ ಸಿಂಘಾಲ್, ಸೊನಾಲಿ ಮಿಶ್ರಾ. ಸರಿಯಾದಂಥ ಉತ್ತರ ಸಂಜಯ್ ಸಿಂಘಾಲ್. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಪರೀಕ್ಷೆ ಸಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಮೊದಲ ಹಿಂದಿ ಮಾಧ್ಯಮ MBBS ಕಾಲೇಜನ್ನು ಪ್ರಾರಂಭಿಸುವುದಾಗಿ ಯಾರು ಘೋಷಿಸಿದ್ದಾರೆ? ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ. ಸರಿಯಾದಂಥ ಉತ್ತರ ಮಧ್ಯಪ್ರದೇಶ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಅಥವಾ ಯಾವುದೇ ಪ್ರಶ್ನೋತ್ತರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.